ನಮಸ್ಕಾರ ವೀಕ್ಷಕರೇ, ಯಾವುದೇ ರೀತಿಯಾದಂಥ ಜಿಮ್ ಬೇಡ, ಯಾವುದೇ ರೀತಿಯಾದಂಥ ಡಯಟ್ ಬೇಡ, ಕೇವಲ 15 ನಿಮಿಷ ಈ ಯೋಗಾಸನ ಸಾಕು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಯೋಗಾಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟ್ ನಿಧಾನವಾಗಿ ಬರ್ನ್ ಆಗುತ್ತೆ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಅರಿಕತ್. ವೀಕ್ಷಕರೇ, ಬೆಳಿಗ್ಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥ ರೂಟೀನನ್ನು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಲು ಮೊದಲು ನಾವು ನಿಂತ್ಕೊಳ್ಳುವಂಥ ಸ್ಥಿತಿಗೆ ಬರೋಣ. ಈಗ ಬೆಳಗಿನ ವೆಯ್ಟ್ ಲಾಸ್ ರೂಟೀನ್ನಲ್ಲಿ ಮೊದಲನೇದಾಗಿ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಲು ಮ್ಯಾಟಿನ ತಲೆ ಭಾಗ ಬಂದು ನಿಂತ್ಕೊಳ್ಬೇಕು. ಹಾಗೆ ಎರಡೂ ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು. ಎರಡೂ ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿರಲಿ, ಇದು ಸಮಸ್ಥಿತಿ. ಹಾಗೆ ಉಸಿರನ್ನು ಇಟ್ಕೊತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಹಸ್ತವನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊತಾ ನಿಮ್ಮ ಎದೆಯ ಮುಂಭಾಗ ತೆಗೆದುಕೊಂಡು ಬನ್ನಿ, ನಮಸ್ಕಾರಾಸನ. ಹಾಗೆ ಉಸಿರನ್ನು ತೆಗೆದುಕೊತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ತಲೆ ನೇರ ಮೇಲಕ್ಕೆತ್ತಿ ಹಾಗೆ ಹಿಂದಕ್ಕೆ ಬೆಂಡಾಗಿ ಹಸ್ತ ಉತ್ತನ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಪಾದ ಹಸ್ತ ಆಸನ. ಈಗ ಬಲಗಾಲು ಹಿಂದಕ್ಕೆ ಅಶ್ವ ಸಂಚಲನ, ಹಾಗೆ ಎಡಗಾಲು ಹಿಂದಕ್ಕೆ ಪರ್ವತಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ಮೊದಲು ನಿಮ್ಮ ಮಂಡಿಯನ್ನ ಕೆಳಗಡೆ ಇಳಿಸಿ, ಅದಾದ ನಂತರ ನಿಮ್ಮ ಎದೆ ಹಾಗೂ ನಿಮ್ಮ ಗದ್ದವನ್ನ ನೆಲಕ್ಕೆ ತಾಗಿಸಿ ಸಾಷ್ಟಾಂಗ ನಮಸ್ಕಾರ. ಉಸಿರನ್ನು ತೆಗೆದುಕೊತಾ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲ್ಭಾಗವನ್ನು ಮೇಲಕ್ಕೆತ್ತಿ ಭುಜಂಗಾಸನ. ಹಾಗೆ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಕಾಲು ಬೆರಳನ್ನು ಟಚ್ ಮಾಡ್ಕೊಳ್ಬೇಕು. ಪೃಷ್ಠ ಭಾಗವನ್ನು ಮೇಲಕ್ಕೆತ್ತ ಪರ್ವತಾಸನದ ಸ್ಥಿತಿಗೆ ಬನ್ನಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಬಲಪಾದವನ್ನು ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಎರಡೂ ಹಸ್ತಗಳ ಮಧ್ಯೆ ಇರಿಸಿ ಎಡಮಂಡಿ ನೆಲಕ್ಕೆ ತಾಗಿರಲಿ. ಅಶ್ವ ಸಂಚಲನ. ಹಾಗೆ ಉಸಿರನ್ನು ಹೊರ ಹಾಕ್ತಾ ಎಡಗಾಲನ್ನು ಬಲಗಾಲಿಗೆ ಜಾಯಿನ್ ಮಾಡ್ಕೊತಾ ಪಾದ ಹಸ್ತಾಸನ. ಉಸಿರನ್ನು ತೆಗೆದುಕೊತಾ ನಿಧಾನವಾಗಿ ಎರಡು ಕೈಗಳನ್ನು ನೇರ ಮಾಡಿ ಮೇಲಕ್ಕೆ ಬಂದು ಹಿಂದಕ್ಕೆ ಬೆಂಡಾಗಿ ಹಸ್ತ ಉತ್ತನ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಮಸ್ಕಾರಾಸನದ ಸ್ಥಿತಿಗೆ ಬನ್ನಿ. ಇದು ರೈಟ್ ಸೈಡ್. ಇದೇ ರೀತಿಯಾಗಿ ನೀವು ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಈ ಸೂರ್ಯ ನಮಸ್ಕಾರವನ್ನು ನೀವು ಪ್ರತಿದಿನ 5 ಬಾರಿಯಾಗಿ ಪುನರಾವರ್ತನೆಯನ್ನ ಮಾಡಿ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ, ಪಾದ ಹಸ್ತಾಸನ. ಪಾದ ಹಸ್ತಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡೂ ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊತಾ ಸಮಸ್ಥಿತಿಗೆ ಬನ್ನಿ. ಹಾಗೆ ಉಸಿರನ್ನು ತೆಗೆದುಕೊತಾ ಎರಡು ಕೈಗಳನ್ನ ತಲೆ ನೇರ ಮೇಲಕ್ಕೆ ಎತ್ತಬೇಕು. ಸಂಪೂರ್ಣ ದೇಹವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ. ಹಾಗೆ ನಿಮ್ಮ ಎರಡೂ ಹಸ್ತವನ್ನ ಪಾದದ ಬದಿಗಿರಿಸಿ ಸಾಧ್ಯವಾದ್ರೆ ನಿಮ್ಮ ಹಣೆ ಅಥವಾ ನಿಮ್ಮ ಗದ್ದವನ್ನ ನಿಮ್ಮ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಪಾದ ಹಸ್ತಾಸನ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕೈಯನ್ನು ನೇರ ಮಾಡಿ ಹಾಗೆ ಮೇಲಕ್ಕೆ ಬಂದು ಉಸಿರನ್ನು ಹೊರ ಹಾಕ್ತಾ ಎರಡು ಕೈಗಳನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡಲು ನಾವು ಕೂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಮೂರನೇ ಆಸನ ನೌಕಾಸನ. ನೌಕಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದಲ್ಲಿ ಕೂತ್ಕೊಳ್ಬೇಕು. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಮ್ಮ ಸೊಂಟದ ಮೇಲ್ಭಾಗವನ್ನ ಹಿಂದಕ್ಕೆ ತಳ್ತಾ ಎರಡೂ ಕಾಲುಗಳನ್ನ ಮೇಲಕ್ಕೆತ್ತಿ ಹಾಗೆ ನಿಮ್ಮ ಎರಡೂ ಕೈಯನ್ನ ನೇರ ಮಾಡಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 1 ನಿಮಿಷ ಹೋಲ್ಡ್ ಮಾಡಿ. ಈ ನೌಕಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಕೋರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. 1 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಮೂರನೇ ಆಸನ. ಈಗ 4ನೇ ಆಸನವನ್ನ ಅಭ್ಯಾಸ ಮಾಡೋಣ. 4ನೇ ಆಸನ ಭುಜಂಗಾಸನ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ. ಈಗ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ನಿಮ್ಮ ಎರಡೂ ಹಸ್ತವನ್ನ ಎದೆಯ ಹತ್ತಿರ ಇರಿಸಿ ಉಸಿರನ್ನು ತೆಗೆದುಕೊಳ್ತಾ ತಲೆ ಹಾಗೂ ನಿಮ್ಮ ಹೊಕ್ಕಳಿನ ಮೇಲ್ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಭುಜಂಗಾಸನ ಸಂಪೂರ್ಣ ನಮ್ಮ ಲೋವರ್ ಬೆಲ್ಲಿ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆಸನ. ಈ ಆಸನವನ್ನ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ
ಹೊಟ್ಟೆಯ ಮೇಲ್ಭಾಗವನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಬೆಳಗಿನ ವೇಟ್ ಲಾಸ್ ರೂಟೀನ್ನಲ್ಲಿ ಕೊನೆಯ ಆಸನ ಧನುರಾಸನ. ಧನುರಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ 2 ಮಂಡಿಯನ್ನು ಮಡಚ್ಕೊಳ್ತಾ ಹಾಗೆ 2 ಹಸ್ತದಿಂದ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನು ಇಟ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ 2 ಕಾಲು ಮತ್ತು ನಿಮ್ಮ ತಲೆ ಹಾಗೂ ಎದೆ ಭಾಗವನ್ನು ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ನೋಡ್ತಾ ಸಹಜವಾಗಿ ಉಸಿರಾಟವನ್ನು ಮಾಡಿ. ಈ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲು ಹಾಗೂ ನಿಮ್ಮ ಎದೆ ಮತ್ತು ತಲೆ ಭಾಗವನ್ನು ಕೆಳಗಡೆ ಇಳಿಸ್ತಾ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ರೀತಿಯಾದಂಥ ಜಿಮ್ ಮಾಡದೆ, ಯಾವುದೇ ರೀತಿಯಾದಂಥ ಡಯಟ್ ಮಾಡದೆ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 5 ಸರಳವಾದ ಆಸನ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ತೂಕ ಹಾಗೂ ದೇಹದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಯಾರೆಲ್ಲ ನನ್ನ ಆನ್ಲೈನ್ ಯೋಗ ಕ್ಲಾಸನ್ನು ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ನನಗೆ ಯೋಗ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.